ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಇದು ಕೋಳಿ ಮರಿ ಎಲ್ಲ ಎತ್ತಾದಮೇಲೆ ಫಸ್ಟ್ ಪ್ರೋಸೆಸ್ಸು ಏನು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಬ್ಯಾಚ್ಗೆ ಅಂತೇಳಿ ಗೊಬ್ಬರನ ಕ್ಲೀನ್ ಮಾಡ್ಕೋಬೇಕು ಶೆಡ್ಡಲ್ಲಿ. ಇವ್ರು ಬಂದು ಹುಣಸೂರವ್ರಿಗೆ ನಾವು ಫಸ್ಟ್ ಬ್ಯಾಚಿಂದನೂ ವಹಿಸ್ಬಿಟ್ಟಿದ್ದೀವಿ. ಅವರೇ ಕರೆಕ್ಟಾಗಿ ಬ್ಯಾಚ್ ವೈಸ್ ಬಂದು ಕೋಳಿ ಮರಿ ಎಲ್ಲ ಎತ್ತಾದಮೇಲೆ ಈ ಥರ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. 3 ಶೆಡ್ಡಿಂದ ಅವ್ರು ನಮಗೆ 17,500 ಕೊಡ್ತಾರೆ ಗೊಬ್ಬರಕ್ಕೆ. ಕಂಪ್ಲೀಟ್ 3 ಲೋಡ್ ಆಗುತ್ತೆ ಅವರಿಗೆ. ನೋಡಿ, ಈ ಸಲ ಇಬ್ಬರು ಬಂದಿದ್ದಾರೆ. ಇದನ್ನು ಮಧ್ಯಕ್ಕೆ ಡಿವೈಡ್ ಮಾಡಿಕೊಂಡು ಒಂದು ಕಡೆಗೆ ನೀಟಾಗಿ ಗೋರ್ಕೊಂಡು ಅವ್ರ ಟ್ಯಾಕ್ಟ್ರಿಗೆ ಲೋಡ್ ಮಾಡ್ಕೋತಾರೆ. ಈ ಥರ ನೋಡಿ, ಅವರು ಈ ಥರ ಲೋಡ್ ಮಾಡ್ತಾ ಇದ್ದಾರೆ. ಇದು ಎಲ್ಲ 2 ಶೆಡ್ಡಲ್ಲಿ ಆಲ್ರೆಡಿ ಕ್ಲೀನ್ ಆಗಿತ್ತು. ಇದು ಮೊದಲನೇ ಶೆಡ್ಡಲ್ಲೇ ಇನ್ನೂ ಒಂದು 4-5 ಕೋಳಿಗಳು ಇಟ್ಕೊಂಡಿದ್ವಿ ನಮಗೆ ತಿನ್ನೋಕ್ಕೆ ಅಂತಲೇ. ಇದನ್ನು ನಾಳೆ ಬಂದು ತುಂಬ್ಕೋತಾರೆ. ಡೈಲಿ ಒಂದೇ ಲೋಡ್ ಅವ್ರು ತೊಗೊಂಡೋಗೋದು. ಬೆಳಗ್ಗೆನೇ ಬಂದು 10 ಗಂಟೆ ಅಷ್ಟೊತ್ತಿಗೆ ಲೋಡ್ ಮುಗಿಸ್ಕೊಂಡು ಹೊರಟ್ಬಿಡ್ತಾರೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಬರ್ತಾರೆ. ನೋಡಿ, ಫೀಡರ್ ಬಾಕ್ಸ್ಗಳೆಲ್ಲ ಎತ್ತಿಯಲ್ಲಿ ಇಟ್ಟಿದ್ದೀವಲ್ಲ, ಅದಷ್ಟನ್ನು ಕೂಡ ತೊಳಿಬೇಕು ನಾವು. ಡ್ರಿಂಕರ್ನು ಅಷ್ಟೇ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋತೀವಿ. 3 ಶೆಡ್ಡನ್ನು ಕೂಡ ನಮ್ಮ ಸತೀಶ್ ಅಣ್ಣನೇ ಎಲ್ಲ ನೀಟಾಗಿ ತೊಳ್ಕೊತಾರೆ. ಹಾಗೆ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಜೇಡ ಅಷ್ಟು ಕಟ್ಟಿದೆಯಲ್ಲ, ಅದನ್ನೆಲ್ಲ ಗೊಬ್ಬರ ತುಂಬಾದ್ಮೇಲೆ ಒಂದು ಕಡೆಯಿಂದ ಧೂಳು ಹೊಡ್ಕೊಂಡು ಬರ್ತಾರೆ. ಪೈಪ್ಗಳೆಲ್ಲನೂ ಒರೆಸ್ಕೋತಾರೆ. ಹಂಗೆ ಟ್ಯಾಂಕ್ಗಳೆಲ್ಲ ತೊಳ್ಕೊತಾರೆ. ಅದೆರಡೂ ಟ್ಯಾಂಕನ್ನು ನೀಟಾಗಿ ತೊಳ್ಕೊತಾರೆ. ಈ ಥರ ಇರುತ್ತೆ ಅವರು ಕೋಳಿ ತುಂಬಿದಾಗ. ನೆಕ್ಸ್ಟ್ ಕೋಳಿ ಬಿಡಬೇಕಾದ್ರೆ ಯಾವ ಥರ ರೆಡಿ ಮಾಡಿರ್ತೀವಿ ಅಂತ ತೋರಿಸ್ತೀವಿ. ಅಷ್ಟೆಲ್ಲ ಏನು ನನ್ನ ಕಡೆ ಓದ್ತಿದ್ದಾರೋ. ಈ ಶೆಡ್ಡಲ್ಲಿ ಡ್ರಿಂಕರ್ನ ಇನ್ನೂ ತೆಗ್ದಿಲ್ಲ. ಇವತ್ತು ಬಂದು ಅವರೆಲ್ಲ ಬಿಚ್ಚಿ ರೆಡಿ ಮಾಡಿಕೊಡ್ತಾರೆ ಅವ್ರಿಗೆ ನಾಳೆ ಬೆಳಗ್ಗೆ ತುಂಬಲಿಕ್ಕೆ. ಇದು ತುಂಬಕ್ಕೆ ಸ್ಟಾರ್ಟ್ ಮಾಡಿದಾಗ ಡ್ರಿಂಕರ್ದು ಸುಧಾ ಇರಬಾರ್ದು. ಮತ್ತು ಪೈಪ್ಗಳೆಲ್ಲ ಎತ್ತಿ ಮೇಲ್ಗಡೆಗೆ ನಾವು ಕಟ್ಟಿಬಿಡ್ಬೇಕು. ಕಟ್ಟಿದಾಗ ಅವ್ರಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೇ ನೀಟಾಗಿ ತುಂಬ್ಕೊಂಡು ಬರ್ತಾರೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ವಾಯ್ಸ್ ಕರೆಕ್ಟಾಗಿ ಬರ್ತಿಲ್ಲ ಅನಿಸುತ್ತೆ, ಏನು ತಪ್ಪಾಗಿ ತಿಳ್ಕೊಬೇಡಿ. ವೆದರ್ಗೆ ಕೋಲ್ಡ್ ಆಗಿಬಿಟ್ಟಿದೆ, ಚಳಿ ವೆದರ್ ಇರೋದ್ರಿಂದ. ಈಗ ಕೋಳಿ ನೋಡಿ, ಇಷ್ಟು ಕಂಪ್ಲೀಟ್ ಶೆಡ್ಡಲ್ಲಿ ಫೀಡರ್ ಬಾಕ್ಸ್ ಎಲ್ಲ ಎತ್ತಿ ಎಲ್ಲ ತೊಳಿಬೇಕಾಗಿರೋದನ್ನೆಲ್ಲನೂ ನೀಟಾಗಿ ಒಂದು ಕಡೆಗೆ 3 ಶೆಡ್ಡಲ್ಲೂ ಇದೇ ರೀತಿ ಒಂದು ಸೈಡ್ಗೆ ಮಡಗಿದ್ದಾರೆ ಅವರು. ಇವತ್ತು ಬಂದು ಡ್ರಿಂಕರ್ಗಳನ್ನೂ ಬಿಚ್ಕೊಬಿಟ್ಟು ಪೈಪೆಲ್ಲ ನೆತ್ತಿ ಟ್ಯಾಗ್ ಮೇಲ್ಗಡೆಗೆ ಟ್ಯಾಗ್ ಮಾಡ್ಕೊಬಿಡ್ತಾರೆ. ಸೊ ಅವಾಗ ನೀಟಾಗಿ ಇದು ಗೊಬ್ಬರ ತುಂಬಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಒಂದು 10 ಕೋಳಿ ಇತ್ತು, ಹಂಗಾಗಿ ಇದನ್ನು ಲಾಸ್ಟಲ್ಲಿ ಇದು ಮಾಡೋಣ ಅಂತೇಳಿ ಅವ್ರು ಬಿಟ್ಟಿದ್ರು. ಆಲ್ರೆಡಿ ಕೊನೆಯ ಶೆಡ್ಡದು ತುಂಬಾಗಿದೆ. ಈಗ ಮಧ್ಯದ ಶೆಡ್ಡದು ತುಂಬ್ತಿದ್ದಾರೆ. ಇವಾಗ ನಾಳೆ ಈ ಶೆಡ್ಡಲ್ಲಿ ಬಂದು ತುಂಬ್ಕೋತಾರೆ. ಈ ಕ್ಲೀನಿಂಗ್ ಪ್ರೋಸೆಸ್ಸಲ್ಲಿ ಫಸ್ಟ್ಗೆ ನಾವು ನೀಟಾಗಿ ಗೊಬ್ಬರ ತುಂಬಿಸಾದ್ಮೇಲೆ ಧೂಳೆಲ್ಲನೂ ಒಂದು ಕಡೆಯಿಂದ ಹೊಡ್ಕೊಂಡು ಅವಾಗ ಇನ್ನೂ ಒಂದು ಸಲ ಕಸ ಗುಡಿಸ್ಕೋಬೇಕು. ಅದಾದಮೇಲೆ ಶೆಡ್ಡಿಗೆಲ್ಲ ನೀರು ಹಾಕೋಬೇಕು. ಅದಾದಮೇಲೆ ಸುಣ್ಣ ಹೊಡಿಬೇಕು. ಆಮೇಲೆ ಇದನ್ನೆಲ್ಲ ಸೋಪಾಗಿ ನೀಟಾಗಿ ತೊಳ್ಕೊಬೇಕು. ಫೀಡರು ಡ್ರಿಂಕರ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇದು ಒಂದು 15 ದಿನ ಗ್ಯಾಪ್ ಕೊಡ್ತಾರೆ ನಮಗೆ. ಇಷ್ಟು ತುಂಬಿದ್ದಾರೆ ಇವಾಗ ಈ ಶೆಡ್ಡಲ್ಲಿ. 15 ದಿನ ಗ್ಯಾಪ್ ಕೊಡ್ತಾರೆ. 15 ದಿನದಲ್ಲಿ ಒಂದೊಂದೇ ಕೆಲಸಗಳನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಇದು 2ನೇ ಶೆಡ್ಡಲ್ಲಿ. ಇದರಲ್ಲೂ ಅಷ್ಟೇ ಇನ್ನೊಂದು 10% ಇದೆ ಅಷ್ಟೇ ಗೊಬ್ಬರ ತುಂಬ್ಕೊಬಿಡ್ತಿದ್ದಾರೆ. ಇದೇನು ಕಾಣಿಸ್ತಿದೆ ಇಷ್ಟನ್ನು ತೊಳಿಬೇಕು. ಅದಕ್ಕೆ ಒಂದು ಸೈಡ್ಗೆ ಎತ್ತಿಟ್ಟಿದ್ದಾರೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಗೊಬ್ಬರ ತುಂಬಿದ್ಮೇಲೆ ನಮ್ಮ ಶೆಡ್ ಈ ಥರ ಕಾಣಿಸುತ್ತೆ ನೋಡಿ. ಈ ಕಡೆ ಎಲ್ಲ ಕಂಪ್ಲೀಟ್ ತುಂಬಾಗಿದೆ. ಅದಕ್ಕೆ ಯಾವುದೂ ಕಷ್ಟ ಅಲ್ಲ, ಯಾವುದೂ ಸುಲಭ ಅಲ್ಲ. ಕೆಲಸ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಮಾಡಲೇಬೇಕು. ಪಾಪ ಇವರೇ ಲೋಡ್ ಮಾಡಿಕೊಂಡು ಇವರೇ ಗಾಡಿ ತಗೊಂಡು ಹೋಗ್ತಾರೆ. ಇವರಿಗೆ ಡಬಲ್ ಕೂಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ರೆಗ್ಯುಲರಾಗಿ ಇವರೇ ಬರ್ತಾರೆ.
ಇವ್ರ ಮೇಸ್ತ್ರಿನ ರೆಗ್ಯುಲರಾಗಿ ನಮಗೆ 8 ಬ್ಯಾಚಿಂದನೂ ಪ್ರತಿ ಬ್ಯಾಚ್ ಆಯ್ತಿದ್ದಂಗೆ ನಮಗೆ ಕಂಪ್ನಿ ಕಡೆಯಿಂದನೇ ಕಾಂಟ್ಯಾಕ್ಟ್ ಕೊಟ್ಟಿದ್ದು ಇವ್ರದ್ದು. ಇವ್ರು ಬಂದು ಇದನ್ನು ಶುಂಠಿಗೆ ಮಾರ್ಕೋತಾರಂತೆ. ತಗೊಳ್ಳೋರು ಯಾರು ಇಲ್ಲ ಅಂದರೆ ಸ್ಟಾಕ್ ಹಾಕೋತಾರಂತೆ. ಸ್ಟಾಕ್ ಹಾಕೊಂಡು ಶುಂಠಿ ಟೈಮ್ ಬಂದಾಗ ಎಲ್ಲನೂ ನೀಟಾಗಿ ಮಾರ್ಕೋತಾರಂತೆ. ಇವಾಗ ಶುಂಠಿಗೆ ತುಂಬ ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಈ ಗೊಬ್ಬರಕ್ಕೆ ಈಗ ಪ್ರೆಸೆಂಟ್ ಡಿಮ್ಯಾಂಡ್ ಬಂದಿದೆ ಹಂಗಂತ ಅವರೇ ಹೇಳ್ತಿದ್ರು ನಮಗೆ. ಇವಾಗ ನಾವು ತೊಗೊಂಡೋಗಿ ಸ್ಟಾಕ್ ಹಾಕೊಳ್ಳಲ್ಲ ಮೇಡಮ್, ನಾವು ಇದನ್ನು ಏನಿದ್ರು ಇದಕ್ಕೆ ಡೈರೆಕ್ಟ್ ರೈತರಿಗೆ ಹಾಕೊಟ್ಬಿಡ್ತೀವಿ, ಡಿಮ್ಯಾಂಡ್ ಇದೆ ಇವಾಗ ಗೊಬ್ಬರಕ್ಕೆ ಅಂತ ಹೇಳ್ಬಿಟ್ಟು. ಜನವರಿ ತನಕನೂ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ತಿದ್ರು. ನೋಡಿ ಈ ಥರ ಕಂಪ್ಲೀಟು ಅದೇನು ಕಾಣಿಸ್ತಿದೆ ನಿಮಗೆ, ಅವರು 7 ಅಡಿ ತನಕ ಇದು ಹೊಡ್ಕೊಂಡಿದ್ದಾರಲ್ಲ ಅದ್ರ ತುಂಬ ಅವರು ತುಂಬಿಕೊಂಡು ಹೋಗ್ತಾರೆ. ಇದಿಷ್ಟು ಅಲ್ಲೇನು ಕಾಣಿಸ್ತಿದೆ ನಿಮಗೆ ಗೊಬ್ಬರ, ಅದಿಷ್ಟು ಪೂರ್ತಿ ಈ ಶೆಡ್ದೇನೆ. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಸೊ ನೀಟಾಗಿ ಎಲ್ಲನೂ ಗೋರ್ಕೊಂಡು ತುಂಬ್ಕೋತಾರೆ. ಇದಾದಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಕಸ ಎಲ್ಲ ಒಂದು ಕಡೆಯಿಂದ ಮತ್ತೆ ಪರ್ಕೆ ತಗೊಂಡು ಗುಡಿಸ್ಕೊಂಡು ಬರ್ತೀವಿ. ನಮಗೆ ಒಂದೊಂದು ಶೆಡ್ಡಲ್ಲೇ 3 ಚೀಲ 4 ಚೀಲ ಎಕ್ಸ್ಟ್ರಾ ಸಿಗುತ್ತೆ ಗೊಬ್ಬರ. ಅದನ್ನು ನಮ್ಮ ಜಮೀನಿಗೆ ಯೂಸ್ ಮಾಡ್ಕೋತೀವಿ ನಾವು. ಅವರು 6 ಗಂಟೆಗೆ ಬಂದು ಸ್ಟಾರ್ಟ್ ಮಾಡ್ತಾರೆ ರೆಗ್ಯುಲರಾಗಿ. ಊಟ ತಿಂಡಿ ಎಲ್ಲ ನಾವೆಲ್ಲ ಏನು ಕೊಡಲ್ಲ, ಜಸ್ಟ್ 2 ಸಲ ಟೀ ಕೊಡ್ತೀವಿ ಅಷ್ಟೇನೆ. ಇನ್ನು ಮಿಕ್ಕಿದ್ದೆಲ್ಲ ಅವ್ರದ್ದು ಏನೇ ಖರ್ಚಿದ್ರು ಅವ್ರ ಮೇಸ್ತ್ರಿ ನೋಡ್ಕೋತಾರೆ. ನೋಡಿ ಈ ಥರ ಅವರು ಅದರಲ್ಲಿ ಎಷ್ಟು ಎಳ್ಕೊಳಕ್ಕೆ ಸಾಧ್ಯನೋ ಅಷ್ಟು ಎಳ್ಕೊಂಡು ತುಂಬ್ಕೋತಾರೆ. ಅದಾದಮೇಲೆ ನಾವು ನೀಟಾಗಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದರೆ ಒಂದೊಂದು ಶೆಡ್ಡಲ್ಲಿ 3 ಚೀಲ ಅಷ್ಟು ಗೊಬ್ಬರ ಸಿಗುತ್ತೆ ನಮಗೆ. ಅದನ್ನು ನಮ್ಮ ರಿಲೇಟಿವ್ಸ್ ಯಾರಾದರೂ ಕೇಳಿದ್ರೆ ಕೊಟ್ಬಿಡ್ತೀವಿ, ಇಲ್ಲಾಂದರೆ ನಮ್ಮ ಇದಕ್ಕೆ ಯೂಸ್ ಮಾಡ್ಕೋತೀವಿ. ನಮ್ಮ ಜಮೀನಿಗೆ ಬೇಕು ಅದನ್ನು ನಮ್ಮ ಜಮೀನಿಗೆ ಯೂಸ್ ಮಾಡ್ಕೋತೀವಿ. ನೋಡಿ ಇಷ್ಟ ಆಗಿದೆ. ಆ್ಯಕ್ಚುಲಿ ಅವ್ರು ಹೇಳ್ತಿದ್ರು ಇದು ಸಾಲಲ್ಲ, ಪಕ್ಕದ ಶೆಡ್ಡಲ್ಲೂ ಕೂಡ ಒಂದು 10 ಬಾಣಲಿ ಹಾಕೋತೀವಿ ಅಂತ ಹೇಳ್ತಿದ್ರು. ಕಂಪ್ಲೀಟ್ ಆಗಲ್ಲ ಅಂಥೇಳಿ. ಈಗ 3ನೇ ಶೆಡ್ಡೆಲ್ಲ ಆಲ್ರೆಡಿ ಆಗಿದೆ, ಎಲ್ಲ ಕ್ಲೀನ್ ಆಗಿದೆ. ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ 3ನೇ ಶೆಡ್ಗೆ ಹೋಗ್ತಿದ್ದೀನಿ. ನೋಡಿ ಬೆಳಗ್ಗೆನೆ 8 ಗಂಟೆಲಿ ನಾನು ವಿಡಿಯೋ ಮಾಡಿದ್ದು. ಎಷ್ಟು ಚೆನ್ನಾಗಿದೆ ವೆದರ್ ಅಂತೇಳಿ. ನಮ್ಗೆ ಈ ವೆದರ್ಗೆ ಬಂದರೆ ತುಂಬ ಖುಷಿ ಆಗುತ್ತೆ. ಈ ನೇಚರ್ನ ಎಂಜಾಯ್ ಮಾಡೋದೇ ಚೆಂದ. ಇವಾಗ ಚಳಿ ಬೇರೆ, ಹುಲ್ಲೆಲ್ಲ ಹಾಕೊಂಡಿದ್ದೀವಿ. ಇಲ್ಲೆಲ್ಲ ಭತ್ತ ಕಟಾವಾಗ್ತಾ ಇದೆ. ಹಸು ಫಾರಮ್ ಸ್ಟಾರ್ಟ್ ಮಾಡಬೇಕಲ್ಲ, ಹಸುಗಳಿಗೆಲ್ಲ ಹುಲ್ ಬೇಕಲ್ಲ ಅಂಥೇಳಿ. ಇನ್ನು ನೆಕ್ಸ್ಟ್ ಸುಗ್ಗಿ ತನಕ ಹುಲ್ ಸಿಕ್ಕಲ್ಲ ಅಂಥೇಳಿ ಹುಲ್ಲೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ದೀವಿ ತಂದು. ಇಲ್ಲಿ ಅಕ್ಕಪಕ್ಕ ಜಮೀನವ್ರ ಹತ್ರನೇ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ ನೀಟಾಗೆಲ್ಲ ಗೊಬ್ಬರ ತುಂಬ ಆಗಿದೆ ಇಲ್ಲಿ. ಬಟ್ ಇದು ಚೀಲ ಮಳೆಯಲ್ಲಿ ಒಣಗಿಬಿಟ್ಟಿತ್ತು. ಚೀಲ ತೊಗೊಂಡೋಗಕ್ಕೆ ಬರ್ತೀನಿ ಅಂತ ಹೇಳಿದ್ರು ಇವತ್ತು. ಅದಕ್ಕೆ ಚೀಲ ಎಲ್ಲನೂ ಈ ಥರ ಒಣಗಲಿಕ್ಕೆ ಅಂತ ಹಾಸಿದ್ದೀವಿ, ನೀಟಾಗಿ ಹಾರ್ಕೊಳ್ಳುತ್ತೆ ಅಂತ. ಚೀಲನೂ ಕೂಡ ಸೇಲ್ ಮಾಡ್ತೀವಿ ನಾವು. ಒಂದು ಚೀಲ 10 ರೂಪಾಯಿ ಥರ ತೊಗೊಂಡೋಗ್ತಾರೆ ಬಂದು ಹೋಲ್ಸೇಲಲ್ಲಿ. ನೋಡಿ ಇವಾಗ ಗೊಬ್ಬರ ಅವರು ನೆಕ್ಸ್ಟ್ ಫೈನಲ್ ಫಿನಿಶಿಂಗಿಗೆ ಈ ಥರ ದೊಣ್ಣೆಗಳನ್ನೆಲ್ಲ ಹಾಕ್ಕೊಂಡು ಚೆಲ್ಲೋಗ್ಬಿಡುತ್ತೆ ಗಾಡಿ ಉದ್ದಕ್ಕೆ ಹೋಗೋ ತನಕ. ನಾವು ಹುಣಸೂರು ತನಕ ಹೋಗಬೇಕು ಅಂತೇಳಿ ಈ ಥರ ಹಾಕ್ಕೊಂಡು ಅವರು ಈ ಕಡೆಗೂ ಕೂಡ ಕಬ್ಬಿಣದ ಶೀಟ್ನ ಕಟ್ಕೊಳ್ಳೋಕ್ಕೆ ಬೀಳದೇ ಇರೋ ಥರ, ಗೊಬ್ಬರ ಚೆಲ್ಲದೆ ಇರೋ ಥರ ಕಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಿದ್ದಾರೆ. ಅದನ್ನು ನೀಟಾಗಿ ಹಗ್ಗದಲ್ಲಿ ಕಟ್ಟಿ ಕೋಲು ಅಳ್ಳಾಡದೇ ಇರೋ ಥರ ರೆಡಿ ಮಾಡ್ಕೋತಾ ಇದ್ದಾರೆ. ಅವ್ರು ಎಷ್ಟು ನ್ಯಾಕಲ್ಲಿ ರೆಡಿ ಮಾಡ್ಕೋತಿದ್ದಾರೆ ಅಂತಂದರೆ ಅವ್ರಿಗೆ ಅದೇ ಡೈಲಿ ಕೆಲಸ ಅದೇ ಅಲ್ವಾ. ಸೊ ಅವ್ರಿಗೆ ಅದು ರೂಢಿ ಇದೆ ಚೆನ್ನಾಗಿ. ಹಾಗಾಗಿ ತುಂಬ ನ್ಯಾಕಲ್ಲಿ ಬರೀ 4 ಕಡ್ಡಿ ಇಟ್ಕೊಂಡು ರೆಡಿ ಮಾಡ್ಕೋತಿದ್ದಾರೆ. ಸಂಧಿ ಸೈಡಲ್ಲೂ ಸುಧಾ ಅದು ಒಂದು ಡ್ರಾಪು ಕೆಳಗಡೆ ಬೀಳದೇ ಇರೋ ಥರ ಚೀಲ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋತಾರೆ. ನಮಗೆ ಕೋಳಿ ಎತ್ತಿದ ತಕ್ಷಣವೇ ಗೊಬ್ಬರ ಕ್ಲೀನ್ ಆಗಿಬಿಟ್ರೆ ಶೆಡ್ಡು ಒಣಗೋಕ್ಕೆ ಅವಕಾಶ ಸಿಗುತ್ತೆ. ಸೊ ಬ್ಯಾಕ್ಟೀರಿಯಾಗಳೆಲ್ಲ ಬೇಗ
ಕ್ಲಿಯರ್ ಆಗ್ತವೆ. ನಾವೇನು ಮಾಡ್ತೀವಿ ಅಂತಂದರೆ ಇಮ್ಮಿಡಿಯೇಟಾಗಿ ಕೋಳಿ ಇವತ್ತು ಎತ್ತಿ ಎಲ್ಲ ಫೈನಲ್ ಆಯಿತು ಅಂತ ಅಂದರೆ, ಫೈಲ್ ಕ್ಲೋಸ್ ಆಯಿತು ಅಂದರೆ ನೆಕ್ಸ್ಟ್ ಡೇಗೆ ಗೊಬ್ಬರ ತೊಗೊಂಡೋಗೋಕ್ಕೆ ಹೇಳ್ಬಿಡ್ತೀವಿ ಅವರಿಗೆ. ನಾವು ಹೇಳಿದ್ಮೇಲೆ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ 3 ದಿನ ತೊಗೋತಾರೆ ಅವರು. ಒಂದೊಂದ್ಸಲ ಹೇಳಿದ ತಕ್ಷಣವೇ ಬರ್ತಾರೆ, ಒಂದೊಂದ್ಸಲ ಒಂದು ವಾರ ಎಲ್ಲ ಕಾಯಿಸ್ಬಿಡ್ತಾರೆ ಗೊಬ್ಬರ ತುಂಬಕ್ಕೆ. ಆಮೇಲೆ ಗೊಬ್ಬರ ತುಂಬದೇನೆ ಯಾವ ಕೆಲಸನೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಕಸ ಕ್ಲೀನ್ ಆಗದೇನೆ ಹೊಸ್ದಾಗಿ ಮತ್ತೆ ನಾವು ಧೂಳು ಹೊಡ್ಕೊಳಕ್ಕಾಗಲಿ, ಅದನ್ನು ತೊಳೆದ್ಬಿಟ್ಟು ತಂದು ಇಟ್ಕೊಳಕ್ಕಾಗಲಿ ಏನಕ್ಕೂ ಮಾಡೋಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಪ್ರಿಯಾರಿಟಿಲಿ ನಾವು ಗೊಬ್ಬರ ತುಂಬಿಸ್ಬಿಡ್ತೀವಿ. ಹಾಗಾಗಿ ಲೋಕಲಲ್ಲೂ ಕೊಡ್ಬೋದು, ಇನ್ನೂ ಸ್ವಲ್ಪ ಜಾಸ್ತಿಗೆ ಮಾರ್ಬೋದು ನಾವು. ಬಟ್ ಏನಂದರೆ ಲೋಕಲಲ್ಲಿ ರೆಗ್ಯುಲರಾಗಿ ಯಾರು ಬಂದು ತೊಗೊಂಡೋಗಲ್ಲ, ಇವ್ರನ್ನ ತೊಗೊಂಡೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾವು ಒಂದು 5,000 ಲಾಸ್ ಆದರೂ ಪರವಾಗಿಲ್ಲ ಅಂತ ಅವರು ಗೊಬ್ಬರ ತೊಗೊಂಡೋಗೋಂಥವ್ರೇ ಇರ್ತಾರೆ. ಅವ್ರು ತೊಗೊಂಡೋಗಿ ರೈತರಿಗೆ ತೊಗೊಳ್ಳಿಲ್ಲ ಅಂದರೂ ಅವ್ರು ಸ್ಟಾಕ್ ಇಟ್ಕೊಂಡು ಆ ಸೀಸನ್ ಬಂದಾಗ ಅವ್ರು 1 to 2 ಮಾರ್ಕೋತಾರಂತೆ. ಹಾಗಾಗಿ ನಾವು ಅವ್ರಿಗೆ ಹೇಳ್ಬಿಡ್ತೀವಿ ಬಂದು ನೀಟಾಗಿ ತುಂಬ್ಕೊಂಡು ಹೋಗಿ ಅಂತ ತೊಗೊಂಡು ಹೋಗ್ತಾರೆ. ಇವ್ರು ತೊಗೊಂಡು ಹೋಗ್ತಿದ್ದಾಗೆ ನೆಕ್ಸ್ಟ್ ಪ್ರೋಸೆಸ್ಸೇ ನಾವು ಸ್ಟಾರ್ಟ್ ಮಾಡೋದು. ಡ್ರಿಂಕರು ಫೀಡರ್ಸ್ ಎಲ್ಲ ತೊಳೆಯೋಕೆ ಇಟ್ಕೊಬಿಡ್ತೀವಿ. ಈಚೆ ಇಟ್ಕೊಂಡ ತಕ್ಷಣವೇ ಫಸ್ಟು ಧೂಳು ಹೊಡ್ಕೊಂಡು ಬಂದುಬಿಡ್ತೀವಿ. 3 ಶೆಡ್ದು ಫಸ್ಟು ಧೂಳು ಹೊಡ್ಕೊಂಡು ಕ್ಲೀನ್ ಮಾಡ್ಕೊಬಿಡ್ತೀವಿ. ಧೂಳು ಹೊಡ್ಕೊಂಡಾದ್ಮೇಲೆ ಆ ಡ್ರಿಂಕರ್ದು ಲೈನು ಸಣ್ಣದು ಬ್ಲೂ ಲೈನ್ ಬಂದಿರುತ್ತೆ, ಮತ್ತು ಉದ್ದುದ್ದು ಫುಲ್ ಎಲ್ಲದಕ್ಕೂ ಕನೆಕ್ಷನ್ ಲೈನ್ ಹೋಗಿರುತ್ತೆ. ಆ ಲೈನ್ ಎಲ್ಲನೂ ಬಟ್ಟೆಲಿ ನೀಟಾಗಿ ಒರೆಸ್ಕೊಬಿಡ್ತೀವಿ, ಒದ್ದೆ ಬಟ್ಟೆಲಿ. ಅದೇನಾಗಿರುತ್ತೆ ಅಂತ ಅಂದರೆ 20 ದಿನ ಆದಮೇಲೆ ನೊಣಗಳು ಜಾಸ್ತಿ ಆಗಿಬಿಡುತ್ತೆ ಕೋಳಿ ಫಾರಮಲ್ಲಿ. ನಮ್ಮ ಫಾರಮಲ್ಲಿ ಸ್ಮೆಲ್ ಇಲ್ಲ, ಒಂದು ಚೂರು ಸ್ಮೆಲ್ ಇಲ್ಲದ ಥರ ಮೇಂಟೈನ್ ಮಾಡಿದ್ದಾರೆ ನಮ್ಮ ಫಾರಮಲ್ಲಿ ನಮ್ಮ ಲೇಬರ್ ಸತೀಶ್ ಅವರು. ಸೊ ಸ್ಮೆಲ್ ಒಂದು ಚೂರು ಸ್ಮೆಲ್ ಇಲ್ಲ. ಎಲ್ಲರೂ ಬಂದರೂ ಅದೇ ಹೇಳ್ತಾರೆ, ಕೋಳಿ ಫಾರಮ್ ಅಂತ ಅಂದರೆ ಇರೋಕ್ಕಾಗಲ್ಲ, ಸ್ಮೆಲ್ಲು ಅಂತ. ಒಂದು ಚೂರು ಸ್ಮೆಲ್ ಬರಲ್ಲ ನಮ್ಮ ಫಾರಮಲ್ಲಿ. ಬರೀ ನೊಣಗಳದ್ದು ಕಾಟ. ಅದು 22 ದಿನದ ತನಕ ನೊಣ ಇರಲ್ಲ. ಮರಿಗಳಿಗೆ ಯಾವಾಗ 22 ದಿನ ಆಗ್ತಿದೆ ಅಂತಿದಾಗೆ ಅದು ಎಲ್ಲಿಂದ ನೊಣ ಸೇರ್ಕೊಳ್ಳುತ್ತೋ ನಮಗೆ ಗೊತ್ತಿಲ್ಲ. ಅದನ್ನು ಯಾವ ಥರ ನೊಣಕ್ಕೆ ಏನು ಮೆಡಿಷನ್ ಹಾಕಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ನಾವು ಇದುವರೆಗೂ ಟ್ರೈ ಮಾಡಿಲ್ಲ. 22 ದಿನ ಆದಮೇಲೆ ನೊಣ ಸೇರ್ಕೊಬಿಡುತ್ತೆ. ಅದೇನಾಗುತ್ತೆ ಅಂದರೆ ಎಲ್ಲ ಹೋಗಿ ಪೈಪ್ ಮೇಲೆಲ್ಲ ಕೂತ್ಕೊಂಡು ಅದೆಲ್ಲ ಅಂಟಂಗಾಗಿ ಪಿಕ್ಕೆ ಗಲೀಜು ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಪ್ರತಿ ಸಲ ನಾವು ಶೆಡ್ ಕ್ಲೀನ್ ಮಾಡಬೇಕಾದ್ರೆ ಆ ಒಂದು ಸಣ್ಣ ಪೈಪಿಂದನೂ ಬಟ್ಟೆಯಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀವಿ. ಅದಾದ ಮೇಲೆ ನಾವು ನೀಟಾಗಿ ಒಂದು ಸತಿ ಗುಡಿಸಾದ ಮೇಲೆ ಆ ಗೊಬ್ಬರ ಮತ್ತೆ ಏನು ಉಳ್ಕೊಳ್ಳುತ್ತೆ, ಒಂದೊಂದು ಶೆಡ್ಡಲ್ಲಿ 2 ಚೀಲ 3 ಚೀಲ ಸಿಗುತ್ತೆ ಅದು ಗುಡಿಸಿರೋ ಅಂಥದ್ದು. ಅದನ್ನು ತುಂಬ್ಕೊಂಡಾದ್ಮೇಲೆ ನಾವು ಇದೇ ಫೀಡರು ಮತ್ತು ಡ್ರಿಂಕರ್ನೆಲ್ಲ ತೊಳೆದು ಆ ಶೆಡ್ಡಲ್ಲಿ ಇಟ್ಕೊತೀವಿ. ನೆಕ್ಸ್ಟು ಒದ್ದೆ ಮಾಡಿ ಶೆಡ್ನ ಸುಣ್ಣ ಹಾಕ್ಕೊಂಡು ಬರ್ತೀವಿ. ಸುಣ್ಣ ಆದಮೇಲೆ ಈ ಟಾರ್ಪಲ್ ಅಂದರೆ ನಾವೇನು ಶೆಡ್ಗೆ ಸುತ್ತ ಹಾಕಿದ್ದೀವೋ ಆ ಟಾರ್ಪಲ್ನ ಮೇಲ್ಗಡೆಗೆ ಸಿಗಿಸ್ಕೊಂಡು ಟಾರ್ಪಲ್ಲು ಕೂಡ ಸೋಪ್ ಹಾಕಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತೀವಿ. ಅದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಟಾರ್ಪಲ್ನ ಕ್ಲೀನ್ ಮಾಡಿ ಎತ್ತಿ ಅದನ್ನು ರೆಡಿ ಮಾಡ್ಕೊತೀವಿ ಅಂತ. ಕಂಪ್ಲೀಟ್ ಶೆಡ್ಡು ಫುಲ್ಲು ಬೆಚ್ಚಗಿರಬೇಕು, ಒಳಗಡೆ ಮರಿಗಳಿಗೆ ಸ್ವಲ್ಪನೂ ಗಾಳಿ ಆಡಬಾರ್ದು, ಆ ಥರ ರೆಡಿ ಮಾಡ್ಕೊತೀವಿ. ಆ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಟ್ಯಾಂಕ್ಗಳೆಲ್ಲ ತೊಳ್ಕೊಬೇಕು. ಟ್ಯಾಂಕ್ ತೊಳ್ಕೊಂಡಾದ್ಮೇಲೆ ನೆಕ್ಸ್ಟು ಬ್ರೂಡಿಂಗ್ ಸೆಟಪ್ನ ರೆಡಿ ಮಾಡ್ಕೋಬೇಕು. ಅದು ಮರಿ ಬರೋದು 2 days ಅಂತ ಸ್ಟಾರ್ಟ್ ಮಾಡ್ಕೋತೀವಿ. ಒಳಗಡೆ ಬ್ರೂಡಿಂಗಿಗೂ ಕೂಡ ಫಸ್ಟ್ ಲೇಯರ್ ಟಾರ್ಪಲ್ ಅಲ್ಲದೆ 2ನೇ ಲೇಯರ್ ಟಾರ್ಪಲ್ ಹಾಕ್ಕೋಬೇಕು. ನಾವು ಅದನ್ನು ಏನೋ ಮಾಮೂಲಿ ಚೀಲಗಳಲ್ಲೆಲ್ಲ ಹೊಲಿಸಿಲ್ಲ. ಅದಕ್ಕೆ 1 ಅಡಿ ಇಷ್ಟು ಅಂತೇಳ್ಬಿಟ್ಟು ನಂಜನಗೂಡಿಂದ ಆಚೆ ರೆಗ್ಯುಲರಾಗಿ ಕೋಳಿ ಫಾರಮ್ಗೆ ಟಾರ್ಪಲ್ ಹೊಲಿಯೋರ ಹತ್ರನೇ ಟಾರ್ಪಲ್ ಹೊಲ್ಸಿ ಹಾಕ್ಸಿರೋದು. ಸೊ ನಮ್ಮದು ತುಂಬ ಚೆನ್ನಾಗಿದೆ ಟಾರ್ಪಲ್ಗಳು. ಇವಾಗ ನೆಲದಲ್ಲಿ ಬಿದ್ದಿದೆ ನೋಡಿ ಕೆಳಗಡೆ, ಅದನ್ನೆಲ್ಲ ಎತ್ತಿ ಮೇಲ್ಗಡೆಗೆ ಸಿಗಿಸಿ ಅದನ್ನೆಲ್ಲ ನೀಟಾಗಿ ಸೋಪ್ ಹಾಕೊಂಡು ತೊಳೆದು ಒಳಗಡೆಯಿಂದ ಗಾಳಿ ಆಡದೆ ಇದ್ದಂಗೆ ಅದು 18 ದಿನ ಟಾರ್ಪಲ್ ಕವರ್ ಆಗಿರಬೇಕು. 9 ದಿನ ಅಂತೂ ಕಂಪ್ಲೀಟ್ ಕವರ್ ಆಗಿರಬೇಕು. 9 ದಿನ ಆದಮೇಲೆ ಸ್ವಲ್ಪ ಇಳಿಸ್ತಾ ಬರ್ತೀವಿ. 22 ದಿವಸ ಆದಮೇಲೆ ಕಂಪ್ಲೀಟ್ ಕೆಳಗಡೆ ಇಳಿಸ್ತೀವಿ ಟಾರ್ಪಲ್ನ. ಸೊ ಅದು ಸುಮಾರು ಕೆಲಸ ಹಿಡಿಯುತ್ತೆ. ಈ 15 ದಿನ ಗ್ಯಾಪ್ ಒಂದೊಂದು ಸತಿ ಏನು ಮಾಡ್ತಾರೆ ಅಂದರೆ 10 ದಿವಸಕ್ಕೆ ಮರಿ ಕೊಟ್ಬಿಡ್ತಾರೆ. ಆವಾಗ ಕಷ್ಟ ಆಗುತ್ತೆ. ಮತ್ತು
ಇದೆಲ್ಲ ಕೆಲಸದ ಮಧ್ಯದಲ್ಲೂ ಮತ್ತೆ ಹೋಗಿ ಜಳ್ ತರಬೇಕು. ಒಂದು 3 ಟನ್ 4 ಟನ್ ಜಳ್ಳನ್ನ ತುಂಬ್ಕೊಂಡು ತರಬೇಕು. ನೋಡಿ, ನೀವು ನೋಡ್ಬೋದು, ನಾವು 5 ಇಂಚಷ್ಟು ಜಳ್ಳು ಹಾಕಿದ್ದೀವಿ. ಸೊ ಜಳ್ಳನ್ನ ಜಾಸ್ತಿ ಹಾಕಿದಷ್ಟು ಮರಿ ಇಳುವರಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಷ್ಟೇ. ಆ ಶೆಡ್ಡಲ್ಲಿ ಅವ್ರಿಗೆ ಸಾಕಾಗಲಿಲ್ಲ. ಮತ್ತು ಲಾಸ್ಟ್ ಮೊದಲನೇ ಶೆಡ್ಡಲ್ಲಿ ಸ್ವಲ್ಪ ಕೋಳಿಗಳು ಉಳ್ಕೊಂಡಿತ್ತಲ್ಲ, ಒಂದು 5, ಆ ಶೆಡ್ಗೂ ಬಂದು ಒಂದು 10 ಬಾಣಲಿ ತುಂಬ್ಕೋತಾ ಇದ್ದಾರೆ ಇದನ್ನು. ಹಂಗಾಗಿ ನಾನು ನಿಮಗೆ ತೋರಿಸ್ತೀನಿ, 5ರಿಂದ 6 ಇಂಚು ಅಷ್ಟು ದಪ್ಪ ಇರುತ್ತೆ, ಅಷ್ಟು ನಾವು ಹಾಕಿರ್ತೀವಿ. ಮತ್ತು ನೋಡಿ, ನಮ್ಮದು ಗೊಬ್ಬರ ತುಂಬ ಬಿಡಿಯಾಗಿದೆ. ಎಲ್ಲ ಫಾರಮಲ್ಲೂ ಈ ಥರ ಸಿಕ್ಕಲ್ಲ ನಿಮಗೆ. ನೀಟಾಗಿ ನಾವು ಮೇಂಟೈನ್ ಮಾಡಿದ್ರಷ್ಟೇ. ಅಂದರೆ ಪ್ರತಿದಿನ ಕೋಳಿಗಳು ದಪ್ಪ ಆದಮೇಲೆ ಓಡಾಡ್ತಿರ್ಬೇಕಾದ್ರೆ ಡ್ರಿಂಕರು ಹಿಂಗೆ ವಾಲಾಡಿ ನೀರುಗಳನ್ನ ಚೆಲ್ಬಿಡ್ತವೆ. ಆಗ ಅದನ್ನು ನಾವು ಜಳ್ಳನ್ನ ನೀಟಾಗಿ ಆಡಿಕೊಂಡು ನೀಟಾಗಿ ಅದನ್ನು ಜಳ್ಳನ್ನ ಮೇಂಟೈನ್ ಮಾಡಿದ್ರಷ್ಟೇ ಈ ಥರ ಬಿಡಿಯ ಗೊಬ್ಬರ ಸಿಗುತ್ತೆ. ನೆನ್ನೆ ಕೋಳಿ ಎತ್ತಿ ಮುಗಿಸಿದ್ದಾರೆ, ಇವತ್ತೇ ಇಮ್ಮಿಡಿಯೇಟಾಗಿ ಬಂದು ಗೊಬ್ಬರ ತುಂಬ್ತಿದ್ದಾರೆ ಅಂತ ಅಂದರೆ ನಮ್ಮದು ಗೊಬ್ಬರ ಅಷ್ಟು ಚೆನ್ನಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ. ಫಸ್ಟೆಲ್ಲ ನಮಗೊಂದು 2-3 ಇಳುವರಿ ಮೇಂಟೈನ್ ಮಾಡೋಕ್ಕೆ ಬರ್ದೇನೆ ಎಲ್ಲ ಒದ್ದೆ ಆಗ್ಬಿಡ್ತಿತ್ತು. ನೀಟಾಗಿ ಜಳ್ಳಾಡಿ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ ಫಸ್ಟ್ ಇದ್ದಿದ್ದು ಲೇಬರ್ಗೆ. ಅವಾಗ ಅವರು ಗೊಬ್ಬರ ಒಣಗಕ್ಕೇ ಒಂದು 10 ಡೇಸ್ ಟೈಮ್ ತೊಗೋತಿತ್ತು. ಅದಾದಮೇಲೆ ಬಂದು ಅವರು ಇದು ಮಾಡ್ತಿದ್ರು. ನಾವು ಪ್ರತಿ ಸಲ ಮರಿ ಇಳಿಸ್ಕೊಳಕ್ಕೆ 1 ತಿಂಗಳು ಟೈಮ್ ಆಗಿಬಿಡ್ತಿತ್ತು. ಇವಾಗ ಅದು ಇವ್ರು ಬಂದಮೇಲೆ ಆ ಥರ ಪ್ರಾಬ್ಲಮ್ ಏನಿಲ್ಲ, ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅವರು ಜಳ್ಳನ್ನ ಮರಿ ಇದ್ದಾಗ. ಸೊ ಗೊಬ್ಬರ ಏನೂ ಕೂಡ ನಮಗೆ ಹಾಳಾಗಲ್ಲ. ಅಂದರೆ ಮರಿ ಎತ್ತಿದ ಮೇಲೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಕಂಪ್ಲೀಟ್ ಗೊಬ್ಬರ ತುಂಬಿದ ಮೇಲೆ ನಮ್ಮ ಶೆಡ್ ಈ ಥರ ಕಾಣಿಸ್ತಿದೆ. ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನೆಕ್ಸ್ಟ್ ಪ್ರೋಸೆಸ್ಸು, 9th ಬ್ಯಾಚ್, 9ನೇ ಬ್ಯಾಚ್ಗೆ ಮೊದಲನೇ ಪ್ರೋಸೆಸ್ ಇದು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಾನು ಹೇಳಿರೋ ಇನ್ಫಾರ್ಮೇಷನ್ನು ಕೂಡ ನಿಮಗೆ ರೀಚ್ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಇನ್ನೂ ಖುಷಿ ಆಗುತ್ತೆ ವೀಡಿಯೋಸ್ ಹಾಕೋಕ್ಕೆ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.